ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಅಪೆಡಾ ಅನ್ನುವ ಈ ಒಂದು ಸಂಸ್ಥೆಯ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. 4 ಆಪ್ಷನ್ಗಳನ್ನು ಕೂಡ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋದು ಈ ಅಪೆಡಾದ ಫುಲ್ ಫಾರ್ಮ್ ಆಗಿದೆ. ಸೊ ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಹೆಸರಿನಲ್ಲೇ ಸೂಚಿಸುವ ಹಾಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋದು ಈ ಅಪೆಡಾದ ಫುಲ್ ಫಾರ್ಮ್ ಆಗಿದೆ. ಮುಖ್ಯವಾಗಿ ಭಾರತದಲ್ಲಿ ಈ ಸಂಸ್ಕರಿಸಿದ ಆಹಾರ ಮತ್ತು ಕೃಷಿ ಉತ್ಪನ್ನಗಳ ರಫ್ತಿಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ ಮಾಡುವಂತಹ ಒಂದು ಪ್ರಾಧಿಕಾರ ಈ ಅಪೆಡಾ ಅನ್ನುವ ಸಂಸ್ಥೆಯಾಗಿದೆ. 1985ರ ಅಪೆಡಾ ಆ್ಯಕ್ಟ್ನ ಅಡಿಯಲ್ಲಿ ಜಾರಿಗೊಂಡಂತಹ ಸಂಸ್ಥೆ ಈ ಅಪೆಡಾ ಅಥವಾ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಸೊ ಇದರ ಬಗ್ಗೆ ಕೂಡ ಬ್ರೀಫ್ ಇನ್ಫಾರ್ಮೇಷನ್ ನೆನ್ಪಿಟ್ಕೊಳ್ಳಿ. ಅಪೆಡಾ ಅನ್ನುವ ಸಂಸ್ಥೆಯ ಫುಲ್ ಫಾರ್ಮ್ ಎಕ್ಸಾಮ್ನಲ್ಲಿ ಕೇಳಬಹುದು ಮತ್ತು ಇದರ ಒಂದು ಮ್ಯಾಂಡೇಟ್ ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈ ಎಸ್ಸೆಗಳಿಗೆ ಸಂಬಂಧಪಟ್ಟಂತೆ ಕೃಷಿ ಅಭಿವೃದ್ಧಿಪಡಿಸುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವೇನಾದರೂ ಮೆನ್ಷನ್ ಮಾಡಬೇಕು ಅಂತಂದರೆ, ಈ ಅಪೆಡಾ ಅನ್ನುವ ಈ ಒಂದು ಸಂಸ್ಥೆಯಿಂದ ಮಾಡತಕ್ಕಂತಹ ಅಥವಾ ಮಾಡಲಾಗ್ತಾ ಇರುವಂತಹ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಆಗಿರ್ಬೋದು, ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಅವುಗಳನ್ನು ಮೆನ್ಷನ್ ಮಾಡಿ. ಸೊ ಏನೂ ಗೊತ್ತಿಲ್ಲ ಅಂತಂದರೂ ಕೂಡ ಈ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿಯಾಗಿ ಈ ಒಂದು ಕೃಷಿ ಉತ್ಪಾದನೆ ಮತ್ತು ಈ ಆಹಾರ ಬೆಳೆಯ ಒಂದು ರಫ್ತಿಗೆ ಯಾವ ರೀತಿಯಾಗಿ ಕಾರಣವಾಗಿದೆ ಅಂತ ಸಿಂಪಲ್ ಆಗಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಭಾರತದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭಿಸಲಾದಂತಹ ಸೌರ ನೀರಾವರಿ ಯೋಜನೆ PM ಕುಸುಮ್ ಅನ್ನುವ ಈ ಒಂದು ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2016, ಆಪ್ಷನ್ 2 2019, 2022 ಅಥವಾ ಆಪ್ಷನ್ 4 2023ನೇ ಇಸವಿ ಅಂತ ಇದೆ. PM ಕುಸುಮ್ ಅನ್ನುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇದು ಮುಖ್ಯವಾಗಿ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಈ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸಿ ಸೌರ ನೀರಾವರಿ ಯೋಜನೆಯಾಗಿ PM ಕುಸುಮ್ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು. ಸೊ ಯಾವ ವರ್ಷ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಕೆಳಗಿನ ಯಾವ ದೇಶವು ಇತ್ತೀಚೆಗೆ ನಮ್ಮ ಪ್ರಧಾನಿ ಮೋದಿ ಅವರಿಗೆ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ನೈಲ್ ಅನ್ನುವ ಪ್ರಶಸ್ತಿಯನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮೊರೊಕ್ಕೊ, ಆಪ್ಷನ್ 2 ಈಜಿಪ್ಟ್, ಆಪ್ಷನ್ 3 ಇಥಿಯೋಪಿಯಾ, ಆಪ್ಷನ್ 4 ತಾಂಜೇನಿಯಾ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ನೈಲ್ ಅಂತ ನೆನಪಿಗೆ ಬಂದರೆ ಸಿಂಪಲ್ಲಾಗಿ ನೀವು ಡೈರೆಕ್ಟಾಗಿ ಈಜಿಪ್ಟ್ ಅಂತ ಆಬ್ವಿಯಸ್ಲಿ ನೀವು ಟಿಕ್ ಮಾಡ್ಬೋದಾಗಿದೆ. ಸೊ ಆಪ್ಷನ್ 2 ಈಜಿಪ್ಟ್ ಈಸ್ ರೈಟ್ ಆನ್ಸರ್. ಆರ್ಡರ್ ಆಫ್ ನೈಲ್ ಇದು ಈಜಿಪ್ಟ್ ದೇಶದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇತ್ತೀಚೆಗೆ ನಮ್ಮ ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಈ ಈಜಿಪ್ಟ್ ದೇಶಕ್ಕೆ ಭೇಟಿ ನೀಡಿದರು. ಇದೇ ಒಂದು ಸಂದರ್ಭದಲ್ಲಿ ಈಜಿಪ್ತಿನ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ದಿ ನೈಲ್ ಅನ್ನುವ ಒಂದು ಪ್ರಶಸ್ತಿಯನ್ನು ಈ ಭಾರತದ ಪ್ರಧಾನಮಂತ್ರಿಯವರಿಗೆ ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಈ ಒಂದು ಪದಕವನ್ನು ಯಾವ ರೀತಿಯಾಗಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ವಿತರಿಸಲಾಗಿದೆ ಅಂತ. ಸೊ ಈ ಆರ್ಡರ್ ಆಫ್ ನೈಲ್ ಅನ್ನುವ ಪ್ರಶಸ್ತಿಯ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಈ ಈಜಿಪ್ಟ್ ದೇಶದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1995ರಲ್ಲಿ ಈ ಆರ್ಡರ್ ಆಫ್ ದಿ ನೈಲ್ ಅನ್ನುವ ಒಂದು ಪ್ರಶಸ್ತಿಯನ್ನು ಈಜಿಪ್ಟ್ನಲ್ಲಿ ಪ್ರಾರಂಭ ಮಾಡಲಾಯಿತು. ಮುಖ್ಯವಾಗಿ ಈಜಿಪ್ಟ್ ದೇಶದ ಮತ್ತು ಈ ಜಾಗತಿಕವಾಗಿ ಮಾನವೀಯತೆಗೆ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿಗೆ ಮತ್ತು ಈ ಯಾವುದೇ ಒಬ್ಬ ರಾಷ್ಟ್ರದ
ಕ್ರೌನ್ ಪ್ರಿನ್ಸೆಸ್ ಆಗಿರ್ಬೋದು ಅಥವಾ ಉಪಾಧ್ಯಕ್ಷರು, ಅಧ್ಯಕ್ಷರಾಗಿರ್ಬೋದು, ಇವರಿಗೆ ಅವರ ಒಂದು ಸಾಧನೆಗಳನ್ನು ಮತ್ತು ಸೇವೆಗಳನ್ನು ಗುರುತಿಸಿ ಆರ್ಡರ್ ಆಫ್ ದಿ ನೈಲ್ ಅನ್ನುವ ಪ್ರಶಸ್ತಿಯನ್ನು ಈಜಿಪ್ಟ್ ದೇಶದಿಂದ ನೀಡಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈಜಿಪ್ಟ್ ದೇಶದಿಂದ ಇತ್ತೀಚೆಗೆ ಆರ್ಡರ್ ಆಫ್ ದಿ ನೈಲ್ ಅನ್ನುವ ಈ ಒಂದು ಪ್ರಶಸ್ತಿಯನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಲಾಯಿತು. ಇನ್ನು ಈಜಿಪ್ಟ್ ದೇಶ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಈಜಿಪ್ಟ್ನ ಮ್ಯಾಪ್ ಲೊಕೇಶನ್ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಜಿಪ್ಟ್ ದೇಶ ಕೂಡ ಈ ಖಂಡಾಂತರ ದೇಶವಾಗಿ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಈ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದ ನಡುವೆ ಇರುವಂತಹ ಈಜಿಪ್ಟ್ ದೇಶ ತನ್ನ ಒಂದು ಭೂಭಾಗವನ್ನು ಅಥವಾ ಭೂಗಡಿಯನ್ನು ಹಂಚಿಕೊಳ್ಳುವಂತಹ ದೇಶವಾಗಿದೆ. ಈಶಾನ್ಯ ಆಫ್ರಿಕಾದಲ್ಲಿರುವಂತಹ ಈ ಒಂದು ದೇಶ ಪಶ್ಚಿಮ ಏಷ್ಯಾದಲ್ಲಿ ಸಿನಾಯ್ ಪೆನಿನ್ಸೋಲಾದಲ್ಲಿ ನೆಲೆಗೊಂಡಿರುವಂತಹ ಒಂದು ಖಂಡಾಂತರ ದೇಶವಾಗಿದೆ. ಇಂಟರ್ ಕಾಂಟಿನೆಂಟಲ್ ಕಂಟ್ರಿಯಾಗಿ ಈಜಿಪ್ಟ್ ದೇಶ ಗುರುತಿಸಿಕೊಳ್ಳುತ್ತೆ. ಇದರ ರಾಜಧಾನಿ ಯಾವುದು ಅಂತಂದರೆ ಕೈರೋ ಅನ್ನುವ ನಗರ ಈಜಿಪ್ಟ್ನ ರಾಜಧಾನಿಯಾಗಿದೆ ಅಥವಾ ಕ್ಯಾಪಿಟಲ್ ಸಿಟಿ ಆಗಿದೆ. ಇನ್ನು ಈ ಒಂದು ಈಜಿಪ್ಟ್ನ ಕೆಲವೊಂದಿಷ್ಟು ಗಡಿಗಳನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳನ್ನು ನೋಡೋದಾದರೆ ಮುಖ್ಯವಾಗಿ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ. ಇತ್ತೀಚೆಗೆ ನಾವು ಈ ಮೆಡಿಟರೇನಿಯನ್ ಸಮುದ್ರದ ಕುರಿತಾದಂತಹ ಡೀಟೇಲ್ ಮ್ಯಾಪಿಂಗನ್ನು ಡಿಸ್ಕಸ್ ಮಾಡಿದ್ವಿ. ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ಈ ಒಂದು ಇತ್ತೀಚೆಗೆ ಡಿಸ್ಕಸ್ ಮಾಡಲಾದಂತಹ ವಿಡಿಯೋವನ್ನು ನೀವು ನೋಡ್ಬೋದು. ಮೆಡಿಟರೇನಿಯನ್ ಸಮುದ್ರದ ಡೀಟೇಲ್ ಆದಂತಹ ಮ್ಯಾಪಿಂಗ್ ಲೊಕೇಶನನ್ನು ಡಿಸ್ಕಸ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಮೆಡಿಟರೇನಿಯನ್ ಸಮುದ್ರದ ಒಂದು ದಕ್ಷಿಣ ಭಾಗದಲ್ಲಿ ಈ ಒಂದು ಈಜಿಪ್ಟನ್ನು ನಾವು ಗುರುತಿಸಿದರೆ ಸುಯೇಜ್ ಕಾಲುವೆ ಕೂಡ ಈ ಒಂದು ಈಜಿಪ್ಟ್ನಲ್ಲಿ ಹಾದು ಹೋಗುವುದನ್ನು ನಾವು ಕಾಣಬಹುದಾಗಿದೆ. ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡೋಣ. ಅದೇ ರೀತಿಯಾಗಿ ಕೆಂಪು ಸಮುದ್ರದ ಕರಾವಳಿಯ ಗಡಿಯನ್ನು ಕೂಡ ಈಜಿಪ್ಟ್ ದೇಶ ಹಂಚಿಕೊಳ್ಳುವುದಷ್ಟೇ ಅಲ್ಲದೆ ಪಶ್ಚಿಮದಲ್ಲಿ ಲಿಬಿಯಾ ದೇಶದೊಂದಿಗೆ, ಪೂರ್ವದಲ್ಲಿ ಪ್ಯಾಲೆಸ್ಟೈನ್ ದೇಶದೊಂದಿಗೆ, ಅದರಲ್ಲೂ ಮುಖ್ಯವಾಗಿ ಈ ಗಾಜಾ ಸ್ಟ್ರಿಪ್ ಅಂತ ಏನು ಕರಿತೇವೆ, ಪ್ಯಾಲೆಸ್ಟೇನಿಯನ್ ಗಾಜಾ ಸ್ಟ್ರಿಪ್ ಅಂತ, ಗಾಜಾ ಪಟ್ಟಿ ಅಂತ. ಸೊ ಆ ಒಂದು ಗಾಜಾ ಪಟ್ಟಿಯ ಗಡಿಯನ್ನು ಕೂಡ ಈಜಿಪ್ಟ್ ದೇಶ ಹಂಚಿಕೊಳ್ಳುತ್ತೆ. ಈಶಾನ್ಯದಲ್ಲಿ ಇಸ್ರೇಲ್ ದೇಶವನ್ನು ಮತ್ತು ದಕ್ಷಿಣದಲ್ಲಿ ಆಫ್ರಿಕಾ ಖಂಡದ ಪ್ರಮುಖ ರಾಷ್ಟ್ರವಾದಂತಹ ಸುಡಾನ್ ದೇಶದ ಗಡಿಗಳನ್ನು ಹಂಚಿಕೊಳ್ಳುವಂತಹ ದೇಶ ಈಜಿಪ್ಟ್ ದೇಶ ಆಗಿದೆ. ಅಷ್ಟೇ ಅಲ್ಲದೆ ಈ ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತಹ ಸಿಪ್ರಸ್ ಆಗಿರ್ಬೋದು, ತುರ್ಕಿ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು ಮತ್ತು ಈ ಕೆಂಪು ಸಮುದ್ರದಲ್ಲಿ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾ ರಾಷ್ಟ್ರಗಳೊಂದಿಗೆ ಮರಿಟೈಮ್ ಬಾರ್ಡರ್ಗಳನ್ನು ಅಥವಾ ಕಡಲ ಗಡಿಗಳನ್ನು ಹಂಚಿಕೊಳ್ಳುವಂತಹ ದೇಶ ಈಜಿಪ್ಟ್ ಆಗಿ ಗುರುತಿಸಿಕೊಳ್ಳುತ್ತೆ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ಕೋಬೋದು ಯಾವ ರೀತಿಯಾಗಿ ಖಂಡಾಂತರ ದೇಶವಾಗಿ, ಅಂದರೆ ಆಫ್ರಿಕಾದಲ್ಲೂ ಕೂಡ ಮತ್ತು ಪಶ್ಚಿಮ ಏಷ್ಯಾ ದೇಶದಲ್ಲೂ ಕೂಡ ಅಥವಾ ಪಶ್ಚಿಮ ಏಷ್ಯಾ ಭಾಗದಲ್ಲೂ ಕೂಡ ವ್ಯಾಪಿಸಿರುವಂತಹ ಒಂದು ದೊಡ್ಡ ದೇಶ ಈಜಿಪ್ಟ್ ದೇಶವಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಇದರ ಪಶ್ಚಿಮ ಭಾಗದಲ್ಲಿ ಲಿಬಿಯಾ ದೇಶವನ್ನು, ದಕ್ಷಿಣದಲ್ಲಿ ಸುಡಾನ್ ದೇಶದ ಗಡಿಗಳನ್ನು ಹಂಚಿಕೊಂಡ್ರೆ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ. ಅದೇ ರೀತಿಯಾಗಿ ಈಶಾನ್ಯದಲ್ಲಿ ಇಸ್ರೇಲ್ ದೇಶ ಮತ್ತು ಗಾಜಾ ಸ್ಟ್ರಿಪ್ ಅಂತ ಈ ಒಂದು ಇಮೇಜ್ನಲ್ಲಿ ನೋಡ್ತೀರಾ ಅಂತ ಅನ್ಕೋತೀನಿ. ಗಾಜಾ ಪಟ್ಟಿಯನ್ನು, ಪ್ಯಾಲೆಸ್ಟೈನಿಗೆ ಸಂಬಂಧಪಟ್ಟಂತಹ ಗಾಜಾ ಪಟ್ಟಿಯ ಬಾರ್ಡರನ್ನು ಈಜಿಪ್ಟ್ ದೇಶ ಶೇರ್ ಮಾಡುತ್ತೆ. ಅದೇ ರೀತಿಯಾಗಿ ಕೆಂಪು ಸಮುದ್ರದ ಒಂದು ಕರಾವಳಿ ಗಡಿಯನ್ನು ಕೂಡ ಹಂಚಿಕೊಳ್ಳುವುದಷ್ಟೇ ಅಲ್ಲದೆ ಈ ಒಂದು ಕೆಂಪು ಸಮುದ್ರದಿಂದ ಮುಂದೆ ಹೋಗಿ ಈ ಸುಯೇಜ್ ಕಾಲುವೆ ಕೂಡ ಈಜಿಪ್ಟ್ನಲ್ಲಿ ಹಾದು ಹೋಗುವುದನ್ನು ನಾವು ಕಾಣಬಹುದಾಗಿದೆ. ಇದು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಕನೆಕ್ಟ್ ಮಾಡುವಂತಹ ಒಂದು ಕ್ಯಾನಲ್ ಅಥವಾ ಕಾಲುವೆಯಾಗಿದೆ ಸುಯೇಜ್ ಕಾಲುವೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಮ್ಯಾಪಿಂಗ್ ಇನ್ಫಾರ್ಮೇಷನ್ ಆಫ್ ಈಜಿಪ್ಟ್. ಇನ್ನು ಈಜಿಪ್ಟ್ನ ಇತಿಹಾಸ ಮತ್ತು ಇದರ ಸದ್ಯದ ಒಂದು ಸ್ಥಿತಿಯನ್ನು ನೋಡೋದಾದರೆ ಆಧುನಿಕ ಈಜಿಪ್ಟ್ 1922ನೇ ಇಸವಿಯಲ್ಲಿ ಸ್ವತಂತ್ರವಾಗುತ್ತೆ, ಅಂದರೆ ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರವಾಗುತ್ತೆ. ಅದೇ ರೀತಿಯಾಗಿ 2021ರ ಗಣತಿಯ ಪ್ರಕಾರ ಈಜಿಪ್ಟ್ ದೇಶದಲ್ಲಿ 12 ದಶಲಕ್ಷ ನಿವಾಸಿಗಳು ಇದ್ದಾರೆ ಅಂತ ಕೂಡ ರೆಕಾರ್ಡ್ ಮಾಡಲಾಗಿದೆ. ಸೊ ಈಜಿಪ್ಟ್ನ ಈ ಒಂದು ಸಂಖ್ಯೆ ಈ ಅರಬ್ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರವಾಗಿ ಈಜಿಪ್ಟ್ ಗುರುತಿಸಿಕೊಳ್ಳುತ್ತೆ. ಆಗಲೇ ತಿಳಿಸಿದ ಹಾಗೆ ಈ ಆರ್ಡರ್ ಆಫ್ ದಿ ನೈಲ್ ಅನ್ನುವ ಪ್ರಶಸ್ತಿಯನ್ನು ಈ ಈಜಿಪ್ಟ್ನಲ್ಲಿ ಹರಿಯುವಂತಹ ಪವಿತ್ರ ನದಿಯಾದಂತಹ ನೈಲ್
ಈ ಒಂದು ನೈಲ್ ನದಿಯ ಹೆಸರಿನ ಮೇಲೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ವರ್ಷವಿಡೀ ಹರಿಯುವಂತಹ ಏಕೈಕ ನದಿಯಾಗಿ ಈ ನೈಲ್ ನದಿ ಈಜಿಪ್ತಿನಲ್ಲಿ ಗುರುತಿಸಿಕೊಳ್ಳುತ್ತೆ. ಈಜಿಪ್ಟ್ ದೇಶದ ಬಹುಸಂಖ್ಯೆ ಅಂದರೆ ಸುಮಾರು 98% ಜನಸಂಖ್ಯೆಯ ಜನರು ಏನಿದ್ದಾರೆ ಈ ನೈಲ್ ನದಿಯ ಕಣಿವೆಯಲ್ಲಿ ವಾಸಿಸುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ಸೊ ಯಾವ ರೀತಿಯಾಗಿ ಭಾರತದಲ್ಲಿ ಗಂಗಾ, ಕಾವೇರಿ, ಈ ಗೋದಾವರಿ ಅಂತ ನಾವು ಪವಿತ್ರ ನದಿಗಳು ಮತ್ತು ಜನನಾಡಿಗಳಿಗೆ ಅತಿ ಅವಶ್ಯಕವಾದಂತಹ ನದಿಗಳು ಅಂತ ಗುರುತಿಸ್ತೇವೆ, ಅದೇ ರೀತಿಯಾಗಿ ಜಗತ್ತಿನ ಅತಿ ಉದ್ದದ ನದಿ ಈಜಿಪ್ತಿನಲ್ಲಿ ಹರಿಯುವುದು ಮತ್ತು ಜನರ ಜೀವನಕ್ಕೆ ಸಾಕಷ್ಟು ಸಹಾಯಕಾರಿಯಾಗಿರುವಂತಹ ಪವಿತ್ರ ನದಿಯಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಈಜಿಪ್ಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಈ ರಿಮೋಟ್ ಸೆನ್ಸಿಂಗ್ ಮ್ಯಾಪಿಂಗ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲಿಡಾರ್ ಅನ್ನುವ ಹೆಸರು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಇದರ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಲಿಡಾರ್ ಅಂದರೆ ಲೇಟೆಂಟ್ ಇಂಪ್ರೆಷನ್ ಡಿಟೆಕ್ಟಿಂಗ್ ವಿತ್ ರೇಡಾರ್ ಅಂತ ಇದೆ. ಆಪ್ಷನ್ 2 ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಇದೆ. ಆಪ್ಷನ್ 3 ಲಾರ್ಜ್ ಇಂಡಿಕೇಟರ್ ಆ್ಯಂಡ್ ರೇಡಿಯೇಷನ್ ಅಂತ ಇದ್ದು, ಆಪ್ಷನ್ 4 ಲುಮಿನೋಸೆಂಟ್ ಇಂಡಿಕೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 2 ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅನ್ನುವ ಈ ಒಂದು ಫುಲ್ ಫಾರ್ಮ್ ಲಿಡಾರ್ ಅನ್ನುವ ಈ ಒಂದು ಶಾರ್ಟ್ ಫಾರ್ಮ್ನ ವಿಸ್ತೃತ ರೂಪ ಆಗಿದೆ. ಇದು ಒಂದು ರಿಮೋಟ್ ಸೆನ್ಸಿಂಗ್ ಮ್ಯಾಪಿಂಗ್ ತಂತ್ರಜ್ಞಾನದ ಹೆಸರಾಗಿದೆ. ಲಿಡಾರ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಲಿಡಾರ್ ಅನ್ನುವ ಈ ಒಂದು ತಂತ್ರಜ್ಞಾನ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಒಂದು ಸಂಶೋಧಕರಿಂದ ಅಥವಾ ವಿಜ್ಞಾನಿಗಳಿಂದ ವರದಿ ಮಾಡಲಾದ ಪ್ರಕಾರ ಮುಂದಿನ 7-8 ವರ್ಷಗಳಲ್ಲಿ ಸುಮಾರು 22.1% ರೇಟ್ನಲ್ಲಿ ಈ ಲಿಡಾರ್ನ ಬಳಕೆ ಅಭಿವೃದ್ಧಿ ಹೊಂದಲಿದೆ ಅಂತ ಈ ಒಂದು ಅಭಿಪ್ರಾಯವನ್ನು ಅಥವಾ ವರದಿಯನ್ನು ಪ್ರಕಟಿಸಲಾಗಿದೆ. ಸೊ ಹೀಗಾಗಿ ನಮಗೆ ಈ ಕಾಂಟೆಕ್ಸ್ಟ್ಗಿಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಲಿಡಾರ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಮುಖ್ಯವಾಗಿ ಇದು ಒಂದು ರಿಮೋಟ್ ಸೆನ್ಸಿಂಗ್ ವಿಧಾನವಾಗಿ ಗುರುತಿಸಿಕೊಳ್ಳುತ್ತೆ. ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅನ್ನೋದು ಈ ಲಿಡಾರ್ನ ಫುಲ್ ಫಾರ್ಮ್ ಆಗಿದೆ. ಸೊ ಮುಖ್ಯವಾಗಿ ಭೂಮಿಯ ಯಾವುದೇ ಒಂದು ಪ್ರದೇಶದಲ್ಲಿ ವೇರಿಯೇಬಲ್ ಡಿಸ್ಟೆನ್ಸ್ಗಳನ್ನು ಅಳೆಯುವಂತಹ ನಿಟ್ಟಿನಲ್ಲಿ ಈ ಬೆಳಕಿನ ಅಥವಾ ಈ ಲೇಸರ್ ಪಲ್ಸ್ಗಳ ರೂಪದಲ್ಲಿ ಬೆಳಕನ್ನು ಬೀರುವುದರ ಮೂಲಕ ಆಯಾ ಪ್ರದೇಶದ ನಿಖರವಾದಂತಹ ಮ್ಯಾಪಿಂಗನ್ನು ಮತ್ತು 3D ಇಮೇಜಿಂಗನ್ನು ಪ್ರೊವೈಡ್ ಮಾಡುವಂತಹ ಒಂದು ತಂತ್ರಜ್ಞಾನ ಈ ಲಿಡಾರ್ ಅನ್ನುವ ತಂತ್ರಜ್ಞಾನವಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಮುಖ್ಯವಾಗಿ ಈ ಒಂದು ಉಪಕರಣದಲ್ಲಿ 3 ಪ್ರಾಥಮಿಕವಾದಂತಹ ಘಟಕಗಳಾಗಿ ಗುರುತಿಸಲಾಗಿದ್ದು, ಯಾವುದೇ ಒಂದು ಪ್ರದೇಶವನ್ನು ಮೊದಲಿಗೆ ಸ್ಕ್ಯಾನ್ ಮಾಡುತ್ತೆ ಲೇಸರ್ ಮುಖಾಂತರ ಮತ್ತು GPS ರಿಸೀವರ್ ಅನ್ನುವ ಈ 3 ಘಟಕಗಳನ್ನು ಈ ಒಂದು ಲಿಡಾರ್ನಲ್ಲಿ ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರದೇಶದ ಒಂದು ಲಿಡಾರ್ ಮೂಲಕ ಮ್ಯಾಪಿಂಗ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಏರೋಪ್ಲೇನ್ಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಅವುಗಳನ್ನು ಬಳಸಿಕೊಂಡು ಆ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ವಿಶಾಲವಾದಂತಹ ಪ್ರದೇಶವನ್ನು ಈ ಲಿಡಾರ್ ಅನ್ನುವ ಒಂದು ತಂತ್ರಜ್ಞಾನದ ಮೂಲಕ ಡೇಟಾವನ್ನು ಕಲೆಕ್ಟ್ ಮಾಡುವುದರಲ್ಲಿ ಬಳಸಿಕೊಳ್ಳಲಾಗುತ್ತೆ. ಇನ್ನು ಲಿಡಾರ್ನ ಅಪ್ಲಿಕೇಶನ್ಗಳು ಏನು, ಅನ್ವಯಕಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಯಾವುದೇ ಒಂದು ಭೌಗೋಳಿಕ ಪ್ರದೇಶದ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಪರಿಸರಗಳನ್ನು ನಿಖರವಾಗಿ ಮತ್ತು ಒಂದು ಅಕ್ಯುರೇಟ್ ಆಗಿ ಪರೀಕ್ಷೆ ಮಾಡುವಂತಹ ನಿಟ್ಟಿನಲ್ಲಿ ಅದರ 3D ಇಮೇಜಸ್ಗಳನ್ನು ಪ್ರೊಡ್ಯೂಸ್ ಮಾಡುವುದರ ಮೂಲಕ ಆ ಒಂದು ನಿಖರ ಪ್ರದೇಶಗಳನ್ನು ಗುರುತಿಸುವುದಕ್ಕೆ, ಮ್ಯಾಪಿಂಗ್ ಮಾಡುವುದಕ್ಕೆ ಈ ವಿಜ್ಞಾನಿಗಳಿಗೆ ಮತ್ತು ಮ್ಯಾಪಿಂಗ್ ವೃತ್ತಿಪರರಿಗೆ, ಮ್ಯಾಪಿಂಗ್ ಪ್ರೊಫೆಷನಲಿಸ್ಟ್ಗಳಿಗೆ ಈ ಲಿಡಾರ್ ಸಾಕಷ್ಟು ಸಹಾಯಕಾರಿಯಾದಂತಹ ತಂತ್ರಜ್ಞಾನವಾಗಿ ಗುರುತಿಸಿಕೊಳ್ಳುತ್ತೆ. ಈ ಕಡಲ ತೀರದ ನಕ್ಷೆಗಳನ್ನು ತಯಾರಿಸುವುದಾಗಿರ್ಬೋದು, ಭೌಗೋಳಿಕ ಮಾಹಿತಿಯನ್ನು ಪಡೆದುಕೊಳ್ಳುವುದಾಗಿರ್ಬೋದು, ಈ ಡಿಜಿಟಲ್ ಎಲಿವೇಷನ್ ಮಾದರಿಗಳನ್ನು ಪ್ರೊಡ್ಯೂಸ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಡೇಟಾಸ್ಗಳನ್ನು 3D ರೂಪದಲ್ಲಿ ಕಲೆಕ್ಟ್ ಮಾಡಿ ತುರ್ತು ಪರಿಸ್ಥಿತಿಗಳಲ್ಲಿ ಒಂದು ಕ್ಷಿಪ್ರವಾದಂತಹ ಕಾರ್ಯಾಚರಣೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ಲಿಡಾರ್ ಅನ್ನುವ ತಂತ್ರಜ್ಞಾನ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುವಂತಹ ತಂತ್ರಜ್ಞಾನವಾಗಿದೆ. ಮುಂದಿನ 7-8 ವರ್ಷದಲ್ಲಿ ಈ 22% ರೇಟ್ನಲ್ಲಿ ಈ ಒಂದು ಲಿಡಾರ್ನ ಬಳಕೆ ಹೆಚ್ಚಲಿದೆ ಅಂತ ವಿಜ್ಞಾನಿಗಳಿಂದ ಅಭಿಪ್ರಾಯವನ್ನು ಪಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಲಿಡಾರ್ ಇದರ ಫುಲ್ ಫಾರ್ಮ್ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇತ್ತೀಚೆಗೆ ಕ್ರಿಸ್ಟಿಯಾನೋ ರೊನಾಲ್ಡೋ, ಫುಟ್ಬಾಲ್ ದಂತಕತೆ ಅಥವಾ ಲೆಜೆಂಡ್ ಅಂತ ಕೂಡ ಇವ್ರನ್ನ ಕರೀಲಾಗುತ್ತೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು
ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಗಳನ್ನು ಆಡಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಪ್ರಶ್ನೆ ಏನು ಅಂತಂದರೆ, ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಯಾವ ದೇಶಕ್ಕೆ ಸೇರಿದಂತಹ ಫುಟ್ಬಾಲ್ ಆಟಗಾರರಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಪೋರ್ಚುಗಲ್, ಆಪ್ಷನ್ 2 ಸ್ಪೇನ್, ಆಪ್ಷನ್ 3 ಫ್ರಾನ್ಸ್, ಆಪ್ಷನ್ 4 ಅರ್ಜೆಂಟೀನಾ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಯುರೋಪಿನ ಪೋರ್ಚುಗಲ್ ದೇಶಕ್ಕೆ ಸೇರಿದಂತಹ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿದ್ದಾರೆ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಪೋರ್ಚುಗೀಸ್ ತಂಡದಿಂದ 200 ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಗಳನ್ನು ಆಡಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಈ ಒಂದು ಗಿನ್ನಿಸ್ ದಾಖಲೆಯ ಪ್ರಮಾಣ ಪತ್ರವನ್ನು, ಸರ್ಟಿಫಿಕೇಷನನ್ನು ಕೂಡ ಈ ಒಂದು ಪಂದ್ಯದಲ್ಲಿ ನೀಡಲಾಯಿತು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರಿಗೆ ಅಂತ ಇಮೇಜನ್ನು ಕೂಡ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಪೋರ್ಚುಗಲ್ ದೇಶಕ್ಕೆ ಸಂಬಂಧಪಟ್ಟಂತಹ ಈ ಫುಟ್ಬಾಲ್ ಆಟಗಾರರ ಕುರಿತಾದಂತಹ ಮತ್ತು ಈ ಒಂದು ಗಿನ್ನಿಸ್ ದಾಖಲೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಐಸ್ಲ್ಯಾಂಡ್ ವಿರುದ್ಧದ ಈ ಪೋರ್ಚುಗಲ್ ದೇಶದ ಲೆಜೆಂಡರಿ ಫಾರ್ವರ್ಡ್ ಆದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 2024 ಯೂರೋ ಕಪ್ನ ಕ್ವಾಲಿಫೈಯರ್ ಪಂದ್ಯದಲ್ಲಿ ತಮ್ಮ ಅಂತಾರಾಷ್ಟ್ರೀಯ 200ನೇ ಪಂದ್ಯವನ್ನು ಪ್ರದರ್ಶನ ಮಾಡುವುದರೊಂದಿಗೆ ಈ ಐಸ್ಲ್ಯಾಂಡ್ ವಿರುದ್ಧ ಈ ಒಂದು ಆಟವನ್ನು ಅಥವಾ ಈ ಒಂದು ಗೇಮನ್ನು ನಡೆಸಲಾಗ್ತಾ ಇತ್ತು. ಸೊ ಈ ಒಂದು ಪಂದ್ಯದಲ್ಲಿ ಅವರ 200ನೇ ಪ್ರದರ್ಶನವನ್ನು ಮಾಡುವುದರ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಬರೆದಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. 38 ವರ್ಷದ ಪೋರ್ಚುಗಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಈ ಒಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇವರನ್ನು ಗುರುತಿಸಲಾಗಿದ್ದು ಈ ಸಾಧನೆಗಾಗಿ ಪ್ರಮಾಣ ಪತ್ರವನ್ನು ಕೂಡ ಇವರಿಗೆ ವಿತರಿಸಲಾಗಿದೆ. ಮೊದಲನೇ ಬಾರಿಗೆ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 2003ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿ ಪೋರ್ಚುಗಲ್ ರಾಷ್ಟ್ರದ ಎ ಸೆಲೆಕಾವೋ ದಾಸ್ ಕ್ವಿನಾಸ್ ಅನ್ನುವ ಈ ಒಂದು ಪಂದ್ಯದಲ್ಲಿ ಅಥವಾ ಈ ಒಂದು ತಂಡದ ಮೂಲಕ ಚೊಚ್ಚಲ ಫುಟ್ಬಾಲ್ ಆಟವನ್ನು ಆಡಿದರು. ಸೊ ಸದ್ಯಕ್ಕೆ 200 ಪಂದ್ಯಗಳನ್ನು ಆಡುವುದರ ಮೂಲಕ ಗಿನ್ನಿಸ್ ದಾಖಲೆಯನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಸಾಧನೆಯನ್ನು ಮಾಡಿದ್ದಾರೆ. ಸೊ 2016ರಲ್ಲಿ ಯುರೋಪಿಯನ್ ಚಾಂಪಿಯನ್ಶಿಪ್ಪನ್ನು ಗೆಲ್ಲುವುದರ ಮೂಲಕ ಈ ಒಂದು ರಾಷ್ಟ್ರೀಯ ತಂಡವನ್ನು, ಅದರ ನೇತೃತ್ವವನ್ನು ವಹಿಸಿದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಸದ್ಯಕ್ಕೆ ಪೋರ್ಚುಗಲ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಮುಂದಿನ ವರ್ಷಗಳಲ್ಲಿ ಕೂಡ ಇವರ ಈ ಒಂದು ಆಟ ಮುಂದುವರಿಯಲಿ ಅಂತ ಇದರ ಬಗ್ಗೆ ರೀಸೆಂಟಾಗಿ ಈ ಒಂದು ನ್ಯೂಸ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ. ಇನ್ನು ಪೋರ್ಚುಗಲ್ ದೇಶ ನ್ಯೂಸ್ನಲ್ಲಿ ಇರೋದರಿಂದ ಇದರ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಪೋರ್ಚುಗಲ್ ಮ್ಯಾಪನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಯುರೋಪ್ ದೇಶದ ಪಶ್ಚಿಮ ಭಾಗದಲ್ಲಿರುವಂತಹ ಈ ಸ್ಪೇನ್ ದೇಶಕ್ಕೆ ಹತ್ತಿಕೊಂಡಿರುವಂತಹ ಗಡಿಯನ್ನು ಶೇರ್ ಮಾಡಿಕೊಳ್ಳುವಂತಹ ದೇಶ ಪೋರ್ಚುಗಲ್ ದೇಶವಾಗಿದೆ. ಇದರ ರಾಜಧಾನಿ ಯಾವುದು ಅಂತಂದರೆ ಈ ಒಂದು ಕರಾವಳಿಯಲ್ಲಿ ನೋಡ್ಬೋದು, ಲಿಸ್ಬನ್ ಅನ್ನುವ ನಗರ ಈ ಪೋರ್ಚುಗಲ್ ದೇಶದ ರಾಜಧಾನಿಯಾಗಿದೆ. ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಮುದ್ರವನ್ನು ಮತ್ತು ಪೂರ್ವದಲ್ಲಿ ಸ್ಪೇನ್ ದೇಶವನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರ, ಯುರೋಪಿನ ರಾಷ್ಟ್ರ ಪೋರ್ಚುಗಲ್ ಆಗಿದೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಪೋರ್ಚುಗಲ್ ದೇಶದ ಪ್ರಮುಖವಾದಂತಹ ಲೆಜೆಂಡರಿ ಫುಟ್ಬಾಲ್ ಪ್ಲೇಯರ್ ಆಗಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಸಾಲವನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಶ್ವ ಬ್ಯಾಂಕ್, ಆಪ್ಷನ್ 2 ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ IMF ಅಂತ ಏನು ಕರಿತೇವೆ, ಆಪ್ಷನ್ 3 ಹೊಸ ಅಭಿವೃದ್ಧಿ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಆಪ್ಷನ್ 4 ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ನಿಂದ ಇತ್ತೀಚೆಗೆ ಈ ಒಂದು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹಣವನ್ನು ಅಥವಾ ಈ ಹಣಕಾಸು ಸಹಾಯವನ್ನು ಸಾಲವಾಗಿ ನೀಡಲಾಗಿದೆ. ಸೊ ಇದರ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ವಿಶ್ವ ಬ್ಯಾಂಕ್ನಿಂದ ಸುಮಾರು $255.5 ಮಿಲಿಯನ್ US ಈ ಸರ್ಕಾರಿ ಚಾಲಿತ ಸಂಸ್ಥೆಗಳಿಗೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಯ ವರ್ಧನೆಗಾಗಿ ಸಾಲವನ್ನು ನೀಡಲಾಗಿದೆ, ಅಪ್ರೂವಲನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ವಿಶ್ವ ಬ್ಯಾಂಕ್ನಿಂದ ನೀಡಲಾದಂತಹ ಈ ಒಂದು ಸಾಲದ ಮುಖ್ಯ ಮಹತ್ವ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಈ ಯೋಜನೆಯ ಮೂಲಕ ದೇಶದಾದ್ಯಂತ ಶಿಕ್ಷಣದ ಗುಣಮಟ್ಟವನ್ನು, ಅದರಲ್ಲೂ ಮುಖ್ಯವಾಗಿ ತಾಂತ್ರಿಕ ಟೆಕ್ನಿಕಲ್ ಎಜುಕೇಷನ್ ಅಂತ ಏನು ಕರಿತೇವೆ, ತಾಂತ್ರಿಕ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಮತ್ತು ದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನ ಗುರಿಯನ್ನು ಹೊಂದಿಕೊಂಡು ಈ ವಿಶ್ವ ಬ್ಯಾಂಕ್ನಿಂದ ಸುಮಾರು $255 ಮಿಲಿಯನ್ ಸಾಲವನ್ನು ಭಾರತದಿಂದ ಪಡೆಯಲಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಸುಮಾರು 275 ಆಯ್ದ ಸರ್ಕಾರಿ ಚಾಲಿತ ತಾಂತ್ರಿಕ ಸಂಸ್ಥೆಗಳಲ್ಲಿ, ಅಂದರೆ ವಾರ್ಷಿಕವಾಗಿ ಸುಮಾರು 3,50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಬ್ಯಾಂಕ್ನಿಂದ ನೀಡಲಾದಂತಹ ಸಾಲ ಸಹಾಯಕಾರಿಯಾಗಲಿದೆ ಅಂತ ನಿರೀಕ್ಷಿಸಲಾಗಿದೆ. ಸೊ ಮುಖ್ಯವಾಗಿ ಭಾರತದಾದ್ಯಂತ ಬಹುಶಿಸ್ತೀಯ ಶಿಕ್ಷಣ ಅಥವಾ ಮಲ್ಟಿ ಡಿಸಿಪ್ಲಿನರಿ ಟೆಕ್ನಿಕಲ್ ಎಜುಕೇಷನ್ ಮತ್ತು ಈ ಸಂಶೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಸುಧಾರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶವನ್ನು ಹೆಚ್ಚಿಸುವಂತಹ ಒಂದು ಉದ್ದೇಶದಿಂದ ಸಾಕಷ್ಟು ಕ್ರಮಗಳನ್ನು ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ಸೊ ಅಷ್ಟೇ ಅಲ್ಲದೆ ಭಾರತದಲ್ಲಿ ಸಂಶೋಧನಾ ಸಾಮರ್ಥ್ಯವನ್ನು ಅಥವಾ ಈ ಒಂದು ರಿಸರ್ಚ್ ಕೆಪ್ಯಾಸಿಟಿಯನ್ನು ಇಂಪ್ರೂವ್ ಮಾಡುವುದಷ್ಟೇ ಅಲ್ಲದೆ ಉದ್ಯಮಶೀಲತೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ತಾಂತ್ರಿಕ ಸಂಸ್ಥೆಗಳ ಆಡಳಿತವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಈ ವಿಶ್ವ ಬ್ಯಾಂಕ್ನಿಂದ ಈ ಟೆಕ್ನಿಕಲ್ ಎಜುಕೇಷನನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ $255 ಮಿಲಿಯನ್ ಸಾಲವನ್ನು ನೀಡಲಾಗ್ತಾ ಇದೆ. ಸೊ ಈ ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾವ ರೀತಿಯಾಗಿ ಭಾರತದಲ್ಲಿ ಕೌಶಲ್ಯಾಭಿವೃದ್ಧಿಗಾಗಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ, ಅದೇ ರೀತಿಯಾಗಿ ಇತ್ತೀಚೆಗೆ ನೀಡಲಾದಂತಹ ವಿಶ್ವ ಬ್ಯಾಂಕ್ನಿಂದ ನೀಡಲಾದಂತಹ ಈ $255 ಮಿಲಿಯನ್ ಸಾಲದ ಮಹತ್ವವನ್ನು ಕೂಡ ನಿಮ್ಮ ಎಸ್ಸೆಗಳಲ್ಲಿ ಮೆನ್ಷನ್ ಮಾಡುವುದನ್ನು, ಈ ರೀತಿಯಾಗಿ ಕರೆಂಟ್ ಅಫೇರ್ಸ್ನಲ್ಲಿ ಬಂದಂತಹ ಮಾಹಿತಿಯನ್ನು ಈ ಎಸ್ಸೆಗಳಲ್ಲಿ ಇನ್ಕಲ್ಕೇಟ್ ಮಾಡುವಂತಹ ಒಂದು ಹ್ಯಾಬಿಟನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಥವಾ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಭಾರತಕ್ಕೆ ಅಥವಾ ಭಾರತದ ಪ್ರಧಾನಮಂತ್ರಿಯವರಿಗೆ ಇತ್ತೀಚೆಗೆ ಈಜಿಪ್ಟ್ ದೇಶದಿಂದ ಅದರ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ದಿ ನೈಲ್ ಅನ್ನುವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈಜಿಪ್ಟ್ ದೇಶದ ಬಗ್ಗೆ ಕೂಡ ಡೀಟೇಲ್ ಆದಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಲಿಡಾರ್ ಅನ್ನುವ ತಂತ್ರಜ್ಞಾನದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಇದರ ಅನ್ವಯಕಗಳು ಯಾವ ರೀತಿಯಾಗಿದ್ದಾವೆ ಅಂತ ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಪೋರ್ಚುಗಲ್ ತಂಡದ ಕ್ಯಾಪ್ಟನ್ ಅಥವಾ ಫುಟ್ಬಾಲ್ ಕ್ರೀಡಾಪಟುವಾದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 200 ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಗಳನ್ನಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಪೋರ್ಚುಗಲ್ ಈ ಒಂದು ದೇಶದ ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಇತ್ತೀಚೆಗೆ ವಿಶ್ವ ಬ್ಯಾಂಕ್ನಿಂದ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಸುಮಾರು $255.5 ಮಿಲಿಯನ್ ಸಾಲವನ್ನು ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ಭಾರತದಲ್ಲಿ ಈ ಒಂದು ಕೌಶಲ್ಯಾಭಿವೃದ್ಧಿಯ ಉದ್ದೇಶದಿಂದ ಮತ್ತು ಈ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಅನುದಾನ ಯಾವ ರೀತಿಯಾಗಿ ಸಹಾಯಕವಾಗಲಿದೆ ಅಂತ ಕೂಡ ತಿಳ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಡಿಸ್ಕಷನ್ ಮತ್ತು ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.